3,90,000 ಕೊಡ್ತೀನಿ ಸರ್. 3,90,000ಕ್ಕೆ ಸರ್. ಇದ್ರ ಪ್ರೈಸು 3,60,000 ಕೊಡ್ತೀನಿ ಸರ್. ಸರ್ 4 ಲಕ್ಷ ಒಂದೇ ಬೆಲೆ. 4 lakh ಫೈನಲ್ ಇದು. ಸಬ್ಸ್ಕ್ರೈಬರ್ ನಿಮ್ ಕಡೆಯಿಂದ ಯಾರನ್ನ ಬರ್ತಾರಂದ್ರೆ ಸರ್ 4,40 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 4 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 4 lakh ಇದು 475 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಎರಡರಲ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ಸರ್ ಇದು? ಖಂಡಿತ ನಿಮ್ಮ ಅವ್ರು ಬಂದ್ರೆ ನಿಮ್ ಕಸ್ಟಮರ್ 3.5 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 14 lakhs ಹೇಳ್ತಾ ಇರೋದು ಒಂದ್ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಫ್ಯಾನ್ಸಿ ಪ್ರೈಸ್ ಇದೆ, 6.25 ಕೇಳ್ತಾ ಇದಾರೆ. ನೆಗೋಷಿಯಬಲ್ ಬಂದ್ರೆ ಕಸ್ಟಮರ್ ಎದುರುಗಡೆ ಕುಂಡ್ರಿಸ್ತೀನಿ, ವ್ಯಾಪಾರ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆಗಿ ಮಾಡಿಫೈ ಮಾಡ್ಕೋತೀನಿ ಅನ್ನೋರ್ಗೆ ಈ ಗಾಡಿ 7 ಮಾಡ್ಸಿದ್ ಗಾಡಿ ಸರ್. ಪ್ರೈಸ್ 3.5 ರೇಂಜ್ ಗೆ ಏನಾರ ಟ್ರೈ ಮಾಡೋಣ, ಇನ್ನ ಕಮ್ಮಿ ಆಗತ್ತೆ ಬಂದ್ರೆ ಗಾಡಿ ಸರ್. 4.5 ಲಕ್ಷ ಮಾಡ್ಕೊಡ್ತೀವಿ. 4 ಲಕ್ಷ. ಅಗೇನ್ ಮಾಡಲ್ ಸರ್ ಇದು 19 ಮಾಡಲು. ಸರ್ ನಿಮ್ ಚಾನಲ್ ಅವ್ರು ಯಾರು ಬಂದ್ರು 8.25 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಸರ್. ಸರ್ 7.25 ನೆಗೋಷಿಯಬಲ್. ಕಸ್ಟಮರ್ ಡೈರೆಕ್ಟ್ ಆಗಿ ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ, ಬನ್ನಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7.25 ನೆಗೋಷಿಯಬಲ್ ಸರ್. ಕಸ್ಟಮರ್ ಎದುರುಗಡೆ ಕುಂಡ್ರಿಸ್ತೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಪ್ರೈಸು ಸರ್ 37 lakhs. ಕಸ್ಟಮರ್ ಎದುರುಗಡೆ ಬಂದ್ರೆ 1-to-1 ಕುತ್ಕೊಂಡ್ರೆ ಸ್ಲೈಟ್ ಆಗಿ ಏನಾದ್ರು ನೆಗೋಷಿಯೇಟ್ ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ 100%. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ, ಹಾಗೇನೆ ಹೊಸ ಶೋರೂಮ್. ನಾನು ಫಸ್ಟ್ ಟೈಮ್ ಇಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಹಾಗೇನೆ ಸರ್ ಇರ್ತಾರೆ, ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಅದ್ರ ಜೊತೆಗೆ ಶೋರೂಮ್ ಏನು ಹೆಸರಿದೆ, ಹಾಗೇನೆ ಶೋರೂಮ್ ಲೊಕೇಶನ್ ಎಲ್ಲಿದೆ ಎಲ್ಲಾನು ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಹೌದಾ ಸರ್? ಸರ್ ನಿಮ್ ಶೋರೂಮ್ ಹೆಸರು ಆಮೇಲೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಸಿದ್ಧಿವಿನಾಯಕ ಪ್ರಿವಾನ್ ಕಾರ್ಸ್ ಅಂತ ಕನಕಪುರ ರೋಡ್ ಅಲ್ಲಿ ದೊಡ್ಡ ಕಲ್ಸಂದ್ರದಲ್ಲಿ ಇದೆ. ಪಿಲ್ಲರ್ ನಂಬರ್ 187. ಓಕೆ. ಕಲ್ಯಾಣಿ ಶೋರೂಮ್ ಇದೆ ಅದೇ ರೋಡ್ ಅಲ್ಲಿ. ಓಕೆ ಓಕೆ ಸರ್. ಎಷ್ಟಿದೆ ಸರ್ ಸ್ಟಾಕ್ ನಿಮ್ಮ ಹತ್ರ ಇವತ್ತು? ಸರ್ 60 ಕಾರ್ಸ್ ಇದೆ 2 ಶೋರೂಮ್ ಇಂದ. 2 ಶೋರೂಮ್ 60 ಕಾರ್ಸ್ ಇದೆ. 60 ಕಾರ್ ಇದೆ. ಉತ್ತರಳ್ಳಿಲಿ ಒಂದು ಬ್ರಾಂಚ್ ಇದೆ. ಓಕೆ. ಪಟಾಲಮ್ಮ ಟೆಂಪಲ್ ಹತ್ರ. ಸೊ ಸೇಮ್ ಸಿದ್ಧಿವಿನಾಯಕ ಕಾರ್ಸ್ ಅಂತಾನೆ ಅದನ್ನು. ಓಕೆ. ಅಲ್ಲೊಂದು 30 ಕಾರ್ಸ್ ಇದೆ, ಇಲ್ಲೊಂದು 30 ಕಾರ್ಸ್. ಹೌದು ಸರ್. ಸರ್ ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವಾಗ? ಸರ್ ಬೇಸಿಕ್ ಪ್ರೈಸ್ ಇವಾಗ ನಮ್ಮ ಹತ್ರ ಇರೋದು ಒಂದು 3 lakhs ಇಂದ ಸ್ಟಾರ್ಟ್ ಆಗುತ್ತೆ. 3 lakh ಇಂದ ಶುರು ಆಗುತ್ತೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್? ಓಕೆ ಓಕೆ. ಅಲ್ಲಿಂದ ಅಂದ್ರೆ ಸರ್ ನಮ್ಗೆ ಎಲ್ಲ ತರ ವೆಹಿಕಲ್ಸ್ ಇದೆ ಅಲ್ವಾ? ಎಲ್ಲ ತರ ಇದೆ, ಮರ್ಸಿಡೀಸ್ ಈ ತರದೆಲ್ಲ ಇದೆ. ಓಕೆ ಓಕೆ ಸರ್. ಲೋನ್ ಬಗ್ಗೆ ಸರ್? ಸರ್ ನಮ್ದೇ ಓನ್ DSI ಇದೆ, HDFC, ಕೋಟಕ್. ಓಕೆ. ಕಾರ್ ಲೋನ್ಸ್ ಸಿಬಿಲ್ ಸ್ಕೋರ್ 600-650 ಇರೋದನ್ನು ಮಾಡ್ತಾ ಇದೀವಿ. ಸೊ ಏನು ತೊಂದರೆ ಇಲ್ಲ. ಓಕೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ? ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ. ಓಕೆ ಓಕೆ ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಸೊ ಯೂಸ್ ಕಾರ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ನಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತಾ ಇದೀವಿ ಪ್ರತಿಯೊಂದು ಕಸ್ಟಮರ್ಗೂ. ಸರ್ ನಿಮ್ದು ಗಾಡಿ ನಮ್ಮ ಶೋರೂಮ್ ಅಲ್ಲಿ ತಂದ್ಬಿಡಿ, ನಾವು ಪಾರ್ಕ್ ಅಂಡ್ ಸೇಲ್ ತಗೋತಾ ಇದೀವಿ. ಪಾರ್ಕ್ ಅಂಡ್ ಸೇಲ್ ಅಲ್ಲಿ ನಿಮ್ಗೆ ಫುಲ್ ಮೇಂಟೆನೆನ್ಸ್ ನಮ್ದೇ ಇರ್ತದೆ. ಇಂಟೀರಿಯರ್ ಕ್ಲೀನಿಂಗ್ ಆಗಲಿ, ಟೈರ್ ಪಾಲಿಶಿಂಗ್ ಆಗಲಿ, ಎಕ್ಸ್ಟೀರಿಯರ್ ಕ್ಲೀನಿಂಗ್ ಆಗಲಿ ಎಲ್ಲ ನಾವೇ ಮಾಡ್ಕೊಂತೀವಿ. ಸೊ ಗಾಡಿ ಸೇಲ್ ಆದ್ರೆ ನಮಗೆ ಕಮಿಷನ್ ಮಾತ್ರ. ಸರ್ ನಿಮಗೆ ಪಾರ್ಕಿಂಗ್ ಅಲ್ಲಿ ₹1 ಚಾರ್ಜ್ ಮಾಡ್ತಾ ಇಲ್ಲ ನಾವು. ನೀವು ಗಾಡಿ ತಂದ್ಬಿಟ್ರೆ ನಾವು 100% ನಿಮ್ ಗಾಡಿನ ಮೇಂಟೆನೆನ್ಸ್ ನಾವು ಮಾಡ್ಕೋತೀವಿ. ಫಸ್ಟ್ ಕಾರ್ ಯಾವ ಸರ್ ಇವತ್ತು? ಸರ್ ಇದು ರಿಟ್ಸ್ ZXi ಮಾಡಲು 2015 ಮಾಡಲು 70,000 ಓಡಿದೆ. ಓಕೆ. ಗಾಡಿ ಟೈರ್ ಕಂಡೀಷನ್ ಆಗ್ಲಿ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಬಾಡಿ ಲೈನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕಲ್ಲ. ಟಾಪ್ ಎಂಡ್ ಬರ್ತದೆ ಸರ್ ಇದು? ಹೌದು, ZXi ಇದು ಅಲಾಯ್ಸ್ ಬರುತ್ತೆ ಇದರಲ್ಲಿ. ಮತ್ತೆ ಕ್ಲೈಮೇಟ್ ಕಂಟ್ರೋಲ್, ABS, ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಕಂಟ್ರೋಲ್, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್. ಸೊ ZXi ಅಂದ್ರು ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. 90% ಟೈರ್ ಕೂಡ ಇದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್ ಸರ್ ಇದ್ರದ್ದು? 3,90,000 ಕೊಡ್ತೀನಿ ಸರ್. 3,90,000ಕ್ಕೆ ಸರ್. ಅಗೇನ್ ಮಾಡಲ್ ಸರ್ ಇದು? 15 ಮಾಡಲು. 15 ಮಾಡಲು 3,90,000 ಸರ್ ಇದು? ಸರ್ ಇದು 2014 ಮಾಡಲು. ಸೆಲೆರಿಯೋ VXi ಮ್ಯಾನ್ವಲ್, ಸೆಕೆಂಡ್ ಓನರ್. ಓಕೆ. 60,000 ಓಡಿದೆ. 60,000 ಓಡಿದೆ ಸರ್ ಇದು? ಇದ್ರ ಬಾಡಿ ಲೈನ್ ಚೆನ್ನಾಗಿದೆ ನೋಡಿ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಸೊ ಸೀಟ್ಸ್ ಕವರ್ ಎಲ್ಲ ಹೊಸದಿದೆ. ಇದಕ್ಕೊಂದು 90% ಟೈರ್ ಇದೆ ಅನ್ಬೋದು. ಇದ್ರದ್ದು ಬಾಡಿ ಲೈನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ವೆಹಿಕಲ್ ಅನ್ಬೋದು. ಸರ್ ಇದ್ರ ಪ್ರೈಸು? 3,60,000 ಕೊಡ್ತೀನಿ ಸರ್. 3,60,000 ಸರ್. ನೆಗೋಷಿಯಬಲ್ ಆಗುತ್ತಲ್ಲ? ಒಂದು 10,000 ಹೆಚ್ಚು ಕಮ್ಮಿ ಮಾಡೋಣ. ಓಕೆ ಹೇಳಿ ಸರ್. ಇದು 2016 ಮಾಡಲು ವ್ಯಾಗನರ್ VXi ಆಟೋಮೆಟಿಕ್ AMT ವರ್ಷನ್ ಇದು. ಓಕೆ. ಆಟೋಮೆಟಿಕ್ ಬರುತ್ತಲ್ವಾ? ಸಿಂಗಲ್ ಓನರ್ 54,000 ಓಡಿದೆ. ಓಕೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೊ ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ. ಇದು ಆಟೋಮೆಟಿಕ್ ಬರುತ್ತಂತೆ ನೋಡಿ. ಓಕೆ ಸರ್. ಇದ್ರದ್ದು ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್ ಸರ್ ಇದ್ರದ್ದು? 4,20,000 ಕೊಡ್ತೀನಿ ಸರ್. 4,20,000 ಸರ್. ಅದರಲ್ಲಿ ಕಡಿಮೆ ಆಗುತ್ತಲ್ವಾ? ಒಂದು 10,000 ಕಮ್ಮಿ ಮಾಡೋಣ ಸರ್. ಇದು 2018 ಮಾಡಲು ಕ್ವಿಡ್ ಆಟೋಮೆಟಿಕ್, ಸೆಕೆಂಡ್ ಓನರ್. ಬರೀ 18,000 ಓಡಿದೆ. ಬರೀ 18,000 ಓಡಿದ್ಯಾ? ಬರೀ 18,000 ಓಡಿದೆ. ಓಕೆ ಓಕೆ. ಸೊ ಬಾಡಿ ಲೈನ್ ಚೆನ್ನಾಗಿದೆ ನೋಡಿ. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ.
ಕ್ಲೀನ್ ಆಗಿದೆ. ಸೊ ಟೈರ್ ಕಂಡೀಷನ್ ನಮ್ಮ ಒಂದು ಹಿಂದೆ ಬ್ರ್ಯಾಂಡ್ ನ್ಯೂ ಇದೆ, ಫ್ರಂಟ್ ಅಲ್ಲಿ ಒಂದು 90%. ಸರ್ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್ ಬರುತ್ತಲ್ಲ ಸರ್, AC ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಬರ್ತದೆ. ಓಕೆ ಓಕೆ. ಸೊ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನೋಡಿ, ತುಂಬಾನೇ ಚೆನ್ನಾಗಿರೋ ವೆಹಿಕಲ್. ಸರ್ ಪ್ರೈಸ್ ಇರೋದು ಸರ್ 4 ಲಕ್ಷ ಒಂದೇ ಬೆಲೆ, 4 lakh ಫೈನಲ್ ಇದು. ಓಕೆ ಸರ್ 2013 ಮಾಡಲು i20 ಸ್ಪೋರ್ಟ್ಸ್ ವರ್ಷನ್, CVT ಮಾಡಲು, ABS ಬರುತ್ತೆ ಇದಕ್ಕೆ. ಸೊ ಇದು ವೈಟ್ ಕಲರ್ ಅಲ್ಲಿ ಇದೆ ನೋಡಿ, ಬಾಡಿ ಲೈನ್ ಚೆನ್ನಾಗಿದೆ, ಹಿಂದೆ ಡಿಫಾಗರ್ ಬರುತ್ತೆ. ಸರ್ ಹಂಗೆ ಫೀಚರ್ಸ್ ಅಂದ್ರೆ ಸರ್ 26,000 ಜೆನ್ಯೂನ್ ರೆಕಾರ್ಡ್. 2013 ನಲ್ಲಿ ನಿಮ್ಗೆ 26,000 ಬಹಳ ಕಮ್ಮಿ ಗಾಡಿಗಳು ಸಿಗ್ತವೆ. CVT ಇಂಜಿನ್ ಇದು. ಓಕೆ, ನಾವು ಕೋಟ್ ಮಾಡ್ತಾ ಇರೋದು 445. ಸರ್ ನಿಮ್ ಸಬ್ಸ್ಕ್ರೈಬರ್ ನಿಮ್ ಕಡೆಯಿಂದ ಯಾರನ್ನ ಬರ್ತಾರಂದ್ರೆ ಸರ್ 440 ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ 2017 ಮಾಡಲು ಡಸ್ಟರ್ ಆಟೋಮೆಟಿಕ್ ಇದೆ ನನ್ನ ಹತ್ರ. ಡೀಸೆಲ್ ವರ್ಷನ್, 68,000 ಓಡಿದೆ, ಸಿಂಗಲ್ ಓನರ್ ಗಾಡಿ, 110 PS. ಸಿಂಗಲ್ ಓನರ್ ಡೀಸೆಲ್. ಸರ್ ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ಮೈಲೇಜ್ 15 ಕೊಡ್ತಾ ಇದೆ ಸಿಟಿಲಿ ನಿಮ್ಗೆ. ಹೈವೇನಲ್ಲಿ ಒಂದು 18 ಕೊಡ್ಬೋದು. ಓಕೆ, ಒಂದ್ಸರಿ ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಸೀಟ್ ಕವರ್ಸ್ ಎಲ್ಲ ಎಕ್ಸಲೆಂಟ್ ಇದೆ. ಓಕೆ ಸರ್, ಇದರಲ್ಲಿ AC ಪವರ್ ಸ್ಟೇರಿಂಗ್. ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಇದರಲ್ಲಿ ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಓಕೆ, ಫ್ರಂಟ್ ಟೈರ್ಸ್ 80% ಇದೆ, ಬ್ಯಾಕ್ ಟೈರ್ಸ್ ಒಂದು 50% ಇದೆ. ಸರ್ ಪ್ರೈಸ್ ಸರ್ 7.5 ಸ್ಲೈಟ್ಲಿ ನೆಗೋಷಿಯಬಲ್. 7.5 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಎಸ್. ಸೊ ಲೋನ್ ಕೂಡ ಆರಾಮಾಗುತ್ತಲ್ಲ ಸರ್ ಇದು? 100% ಲೋನ್ ಮಾಡ್ಕೊಡ್ತೀವಿ. ಸರ್ ಹೇಳಿ ಸರ್ ನೆಕ್ಸ್ಟ್. ಸರ್ 2014 ಮಾಡಲು ಸ್ವಿಫ್ಟ್ LXi ಮಾಡಲು VXi ಕನ್ವರ್ಟ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಅಲಾಯ್ಸ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಸೊ ಡ್ಯುಯಲ್ ಟೋನ್ ಸರ್ ಇದು? ಮಾಡ್ಕೊಂಡಿದ್ದಾರೆ ಸರ್ ಇದು. ಓಕೆ ಓಕೆ, ಸೊ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಇದರ 37,000 ಜೆನ್ಯೂನ್ ರೆಕಾರ್ಡ್. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ, ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಸೆಕೆಂಡ್ ಓನರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆಗಿದೆ ನೋಡಿ, ಬ್ಲೂ ಕಲರ್ ಅಲ್ಲಿ. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಸರ್ 4 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 4 lakh ಇದು. 2017 ಮಾಡಲು ಸೆಲೆರಿಯೋ ZXi. ಸೆಕೆಂಡ್ ಓನರ್ 33,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್, AMT ವರ್ಷನ್. ಓಕೆ, 33,000 ನೋಡಿ. ಸೊ ಹಿಂದೆ ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ನಿಮ್ಗೆ ಸೀಟ್ ಕವರ್ಸ್ ಎಲ್ಲ ಬ್ರಾಂಡ್ ನ್ಯೂ ಇದೆ. ಸೊ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಸರ್ ಪ್ರೈಸ್ ಇರೋದು ಸರ್ 4.5 ನೆಗೋಷಿಯಬಲ್. 4.5 ಇದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಹಾಗೆ ಇನ್ನೊಂದು ಸೆಲರ್ ಇದೆ ಸರ್. ಸರ್ ಇದು 17 ಮಾಡಲು ಸಿಂಗಲ್ ಓನರ್ ZXi ಮಾಡಲ್ ಇದು. ಇದೂನು ಅಷ್ಟೇ ಕ್ಲಾಸ್ ಇದೆ ಗಾಡಿ ಮಾತ್ರ. ಇದು ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ನೋಡಿ. ಸಿಲ್ವರ್ ಕಲರ್ ಅಲ್ಲಿ, ಅದು ರೆಡ್ ಇತ್ತು, ಇದು ಬಂದು ಸಿಲ್ವರ್ ಇದೆ. ಸರ್ ಪ್ರೈಸ್ 475 ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಎರಡರಲ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ಸರ್ ಇದು? ಖಂಡಿತ. ಸರ್ ಹೇಳಿ ಸರ್, ಇದು 2014 ಗ್ರ್ಯಾಂಡ್ ಐಟನ್, ಆಸ್ಟೋ ಆಪ್ಷನಲ್. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಕೀಲೆಸ್ ಎಂಟ್ರಿ. ಸರ್ 56,000 ಓಡಿದೆ, ಸೆಕೆಂಡ್ ಓನರ್. ಸರ್ ಅಲಾಯ್ಸ್ ಬರುತ್ತೆ, ಸೀಟ್ ಕವರ್ಸ್ ಬ್ರಾಂಡ್ ನ್ಯೂ ಇದೆ, ಮತ್ತೆ ABS, ಏರ್ ಬ್ಯಾಗ್ಸ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಸೊ ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್ ಇದು? ಫುಲ್ಲಿ ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ. ಸರ್ ಪ್ರೈಸ್ ಸರ್ 4 ಲಕ್ಷ ಫೈನಲ್ ಕೊಡ್ತೀನಿ. 4 lakh ಫೈನಲ್ ಸರ್ ಇದು. ಸರ್ ಆ ಕಲರ್ ಬೇಡ ಅನ್ನೋರ್ಗೆ ಇದೊಂದು ಕಲರ್ ಇದೆ, ಆರೆಂಜ್, ಕೇನ್ ಆರೆಂಜ್ ಅಂತ. ಇದು 2015 ಮಾಡಲು, ಥರ್ಡ್ ಓನರ್. 15 ಮಾಡಲ್ ಇದು? ಥರ್ಡ್ ಓನರ್. 65,000 ಜೆನ್ಯೂನ್ ರೆಕಾರ್ಡ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಸೀಟ್ ಕವರ್ಸ್ ಎಲ್ಲ ಬ್ರಾಂಡ್ ನ್ಯೂ ಇದೆ, ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸೊ ಟೈರ್ ಕಂಡೀಷನ್ ಒಂದು 90-80% ಟೈರ್ ಕಂಡೀಷನ್ ಇದೆ. ಕಲರ್ ಚೆನ್ನಾಗಿದೆ ನೋಡಿ. ಸರ್ ಪ್ರೈಸ್ ಸರ್ ಇದು? ನಿಮ್ಮ ಅವ್ರು ಬಂದ್ರೆ ನಿಮ್ ಕಸ್ಟಮರ್ 3.5 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3,50,000 ಆಗುತ್ತೆ ಸರ್ ಇದು? ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸರ್ ಹೇಳಿ ಸರ್ 2022 ಮಾಡಲು ಕುಶಾಕ್ ಇದೆ ನನ್ನ ಹತ್ರ, 1.5 ಲೀಟರ್ TSI ಪೆಟ್ರೋಲ್. ಓಕೆ ಓಕೆ, ಪೆಟ್ರೋಲ್ ಸರ್ ಇದು? 50,000 ಓಡಿದೆ, ಸಿಂಗಲ್ ಓನರ್. 50,000 ಓಡಿದೆ. ಎಸ್. ಓಕೆ ಸರ್, ಇದರ ಫೀಚರ್ಸ್ ಏನು? ಫುಲ್ಲಿ ಟಾಪ್ ಎಂಡ್ ಅಲ್ಲ? ಫುಲ್ಲಿ ಟಾಪ್ ಎಂಡ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್, ಸೊ ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ತರ ಫೀಚರ್ ಬರುತ್ತೆ ನೋಡಿ. ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಫೀಚರ್. ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಮ್ಯಾಗ್ ವೀಲ್, ಸೊ ಡೈಮಂಡ್ ಕಟ್ ಇದೆ, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ವೆಹಿಕಲ್. ಸರ್ ಇದ್ರ ಪ್ರೈಸ್ ಸರ್? ಸರ್ 14 lakhs ಹೇಳ್ತಾ ಇರೋದು, ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 14 ಲಕ್ಷ ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ? ಎಸ್ ಆಗುತ್ತೆ. ಸರ್ ಹೇಳಿ ಸರ್. ಸರ್ 2016 ಮಾಡಲು ಸ್ವಿಫ್ಟ್ ಡಿಸೈರ್ VDI. ಸರ್ ಮೋಸ್ಟ್ ಹ್ಯಾಪನಿಂಗ್ ವೆಹಿಕಲ್ ಇವಾಗ ಮಾರ್ಕೆಟ್ ಅಲ್ಲಿ. ಗಾಡಿಗಳು ಬಹಳ ಕಮ್ಮಿ ಇದೆ, ಕಿಲೋಮೀಟರ್ 37,000 ಓಡಿದೆ. ಸೂಪರ್ ಕ್ಲಾಸ್ ಇದೆ ಗಾಡಿ ಮಾತ್ರ. ಸಿಂಗಲ್ ಓನರ್ ಗಾಡಿ, ವೈಟ್ ಸಿಂಗಲ್ ಓನರ್. ನೋಡಿ, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ, ವೈಟ್ ಕಲರ್. ಅವ್ರು ಹೇಳ್ದಂಗೆ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ,
ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋ ವೆಹಿಕಲ್. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಇದು ವೈಟ್ ಕಲರ್ ಅಲ್ಲಿ ಇದೆ ನೋಡಿ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ ಕಸ್ಟಮರ್ದು ಫ್ಯಾನ್ಸಿ ಪ್ರೈಸ್ ಇದೆ, 6.25 ಕೇಳ್ತಾ ಇದ್ದಾರೆ, ನೆಗೋಷಿಯಬಲ್. ಬಂದ್ರೆ ಕಸ್ಟಮರ್ ಎದುರುಗಡೆ ಕುಂಡ್ರಿಸ್ತೀನಿ, ವ್ಯಾಪಾರ ಮಾಡ್ಕೊಳ್ಳಿ. ಸರ್ 2014 ಹೋಂಡಾ ಅಮೇಜ್ VX ಮಾಡಲು ಡೀಸೆಲ್. ಸೊ ಡೀಸೆಲ್ ವೆಹಿಕಲ್ 80,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್ ಇದೂನು? ಎಸ್ ನೋಡಿ ಸಿಲ್ವರ್ ಕಲರ್ ಅಲ್ಲಿ ಇದೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬರ್ತದೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ. ಸೊ ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ. 90% ಟೈರ್ ಇದೆ. ಸಿಲ್ವರ್ ಕಲರ್ ಇದೆ ನೋಡಿ. ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಇದು? ಸರ್ ಪ್ರೈಸ್ ಸರ್ 4.5 ನೆಗೋಷಿಯಬಲ್. 4.5 ನೆಗೋಷಿಯಬಲ್ ಸರ್. ಒಂದು ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 420 ಕೊಡ್ತೀನಿ ಸರ್. ಸರ್ ಹೇಳಿ ನೆಕ್ಸ್ಟ್. ಸರ್ 2014 ಸ್ವಿಫ್ಟ್ VDI ಒಂದಿದೆ, ಸೆಕೆಂಡ್ ಓನರ್ ಗಾಡಿ. ಇದು 74,000 ಓಡಿದೆ. 74,000 ಓಡಿದೆ. ಎಸ್. ಓಕೆ 90% ಟೈರ್ ಇದೆ ನೋಡಿ ಇದಕ್ಕೂ. ಸೊ VDI ಅಲ್ಲ ಸರ್ ಇದು? VDI. ಓಕೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೊ ಸೀಟ್ಸ್ ಕವರ್ ಕೂಡ ಚೆನ್ನಾಗಿದೆ. ಹಾಗೇನೆ ಸೆಂಟರ್ ಲಾಕ್ ಬರುತ್ತೆ. ಒಂದು ಸಿಸ್ಟಮ್ ಕೂಡ ಇದೆ ನೋಡಿ. ಸೊ ಇದು ಕೂಡ ಚೆನ್ನಾಗಿದೆ ವೆಹಿಕಲ್. ಸರ್ ಇದ್ರ ಪ್ರೈಸು? ಸರ್ ಸ್ಟಾಕ್ ಕಂಡೀಷನ್ ಇದೆ ಗಾಡಿ. 4.5 ಲಕ್ಷಕ್ಕೆ ಆಗುತ್ತೆ. 4.5 ಲಕ್ಷಕ್ಕೆ? ಎಸ್ ಸರ್. ಅದರಲ್ಲಿ ನೆಗೋಷಿಯಬಲ್ ಏನನ್ನ ಸರ್? ಒಂಚೂರು ನೆಗೋಷಿಯೇಟ್ ಮಾಡೋಣ ಸರ್. ಕಸ್ಟಮರ್ ಎದುರುಗಡೆ ಬಂದ್ರೆ ಮಾತಾಡೋಣ, ಕಡಿಮೆ ಆಗುತ್ತೆ. ಸರ್ 2020 ಮಾಡಲು ಬ್ರೀಜಾ VXI ಆಪ್ಷನಲ್, ಪುಷ್ ಬಟನ್ ಬರುತ್ತೆ ಸರ್ ಇದಕ್ಕೆ. ಆಯ್ತಾ? ಓಕೆ. ಸಿಂಗಲ್ ಓನರ್ ಗಾಡಿ. ಸೊ ಮೇಲೆ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆಲ್ಲ ಸರ್ ಇದಕ್ಕೆ. ಹಾಗೇನೆ ನಮಗೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ವೈಟ್ ಕಲರ್ ಇದೆ ನೋಡಿ. ಸೊ ಇದು ಕೀಲೆಸ್ ಸೆಂಟರ್ ಬರುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೊ ಸ್ಟೇರಿಂಗ್ ಒಂದು ಕಂಟ್ರೋಲ್, ಹಾಗೇನೆ ಆಂಡ್ರಾಯ್ಡ್ ಸಿಸ್ಟಮ್ ಆಗಿರುತ್ತೆ. ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನೋಡಿ. ಚೆನ್ನಾಗಿದೆ ವೆಹಿಕಲ್ಲು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಿ, ವೈಟ್ ಕಲರ್ ಇದೆ. ಸೊ ಮೇಲೆ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಹಾಕ್ಸಿದ್ದಾರೆ. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ 70,000 ಓಡಿದೆ. ಪ್ರೈಸ್ ಆಗತ್ತೆ ನಿಮ್ಗೆ ಒಂದು 8.5 ರೇಂಜ್ ಕ್ಲೋಸ್ ಮಾಡ್ತೀನಿ. ಇನ್ನ ನೆಗೋಷಿಯೇಟ್ ಆಗತ್ತೆ. ಎದುರುಗಡೆ ಬಂದ ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡಿದ್ರೆ ನಾನು ಏನಾರ ಮಾಡ್ಕೊಡ್ತೀನಿ, ಕಡಿಮೆ ಆಗುತ್ತೆ. ಸರ್ 2010 ಮಾಡಲು ಶಿಫ್ಟ್ ಡಿಸೈರ್ VXI ಸಿಂಗಲ್ ಓನರ್ 98,000 ಓಡಿದೆ. ಸೊ ಡೀಸರ್ ಸಿಂಗಲ್ ಓನರ್. ಎಸ್. ಓಕೆ. ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್ ಇದು? ಸರ್ 95,000 ಓಡಿದೆ. 95,000 ಓಡಿದೆ ನೋಡಿ. ಇದು ವೈಟ್ ಕಲರ್ ಅಲ್ಲಿ ಇದೆ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೀಟ್ಸ್ ಕವರ್ ಕೂಡ ಬ್ರ್ಯಾಂಡ್ ನ್ಯೂ ಅಂದ್ರೆ ಹೊಸದಾಗಿ ಹಾಕ್ಸಿದಾರೆ ಅಂತ ನೋಡಿ. ಸೀಟ್ಸ್ ಕವರ್ನ ಡೀಸರ್ ಆಗುತ್ತೆ, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸರ್ ಪ್ರೈಸು? ಸರ್ 275 ಕೊಡ್ತೀನಿ ಸರ್. 275. ಸರ್ ಇನ್ನೂ ಪ್ರೈಸ್ ಏನು ಆಗ್ಬೋದಾ ಸರ್? ಅಷ್ಟೇ. ಓಕೆ ಸರ್ ಹೇಳಿ. ಸರ್ ಇದು ಒಂದು 2004 ಮರ್ಸಿಡೀಸ್ ಬೆಂಜ್ ಇದೆ. ಕಂಪ್ರೆಸರ್, ಪೆಟ್ರೋಲ್, ಮ್ಯಾನ್ಯುವಲ್, 1 ಲಕ್ಷ ಓಡಿದೆ. 4ನೇ ಓನರ್. ಯಾರನ್ನ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿಫೈ ಮಾಡ್ಕೋತೀನಿ ಅನ್ನೋರ್ಗೆ ಈ ಗಾಡಿ ಮಾಡಿಸಿದ ಗಾಡಿ. ಸರ್ ಪ್ರೈಸ್ 3.5 ರೇಂಜ್ ಗೆ ಏನಾರ ಟ್ರೈ ಮಾಡೋಣ. ಇನ್ನ ಕಮ್ಮಿ ಆಗತ್ತೆ ಬಂದ್ರೆ ಗಾಡಿ ನೋಡಿ, ಆಮೇಲೆ ಏನಾರ ಇನ್ನೂ ಕಡಿಮೆ ಆಗುತ್ತೆ ಇದಕ್ಕೆ ಖಂಡಿತ. ಇದೊಂದು 2018 ಮಾಡಲ್ ಇದೆ. 1 ಲಕ್ಷ ಓಡಿದೆ. ಪೆಟ್ರೋಲ್, ಮ್ಯಾಗ್ನಾ. ಕಸ್ಟಮರ್ ಪಾರ್ಕೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. 5.5 5.25 ರೇಂಜಿಗೆ ಆಗ್ಬಹುದು ಸರ್. 575 ಆಗತ್ತೆ. 575. ಅದರಲ್ಲೂ ನೆಗೋಷಿಯಬಲ್ ಇರುತ್ತಲ್ವಾ? ಸ್ವಲ್ಪ. ನೆಕ್ಸ್ಟ್ ಒಂದು ಈಕೋ ಸರ್ 2019 ಮಾಡಲು ಈಕೋ ಇದೆ. 5 ಸೀಟರ್ AC. ಸೆಕೆಂಡ್ ಓನರ್ ಬರೀ 33,000 ಓಡಿದೆ. ಸೆಕೆಂಡ್ ಓನರ್ ಸರ್ ಇದು? ಹೌದು. ಬರೀ 33,000 ಓಡಿದೆ ಅಷ್ಟೇ. ಹೌದು. ಸೀಟ್ ಕವರ್ಸ್ ಎಲ್ಲ ಹೊಸದು ಮೊನ್ನೆ ಹಾಕಿದ್ದಾರೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಶೋರೂಮ್ ಟೈರ್ ಎಲ್ಲ ಇದೆ. ಸರ್ ಪ್ರೈಸ್ ಇದ್ರದ್ದು? ಸರ್ 4.5 ಲಕ್ಷ ಮಾಡ್ಕೊಡ್ತೀವಿ. 4.5 ಲಕ್ಷ. ಅಗೇನ್ ಮಾಡಲ್ ಸರ್ ಇದ್ರದ್ದು? 19 ಮಾಡಲು. 19 ಮಾಡಲ್ 4.5 ಲಕ್ಷ. ಎಸ್. ನಾವು ಆಕ್ಸಿಡೆಂಟ್ ಗಾಡಿ ಮಾರಲ್ಲ, ಮೀಟರ್ ಟ್ಯಾಂಪಿಂಗ್ ಕೊಡಲ್ಲ ಗಾಡಿ. ಇದು ಸ್ಪಷ್ಟವಾಗಿ ಕಸ್ಟಮರ್ಗೆ ಇದನ್ನು ಸಂದೇಶವಾಗಿ ಕೊಟ್ಬಿಡಿ. 2017 ಬ್ರೀಜಾ ZDI ಪ್ಲಸ್ ಡ್ಯೂಯಲ್ ಟೋನ್. ಈಗ ಬ್ರೀಜಾ ನಲ್ಲಿ ಬಹಳ ಡಿಮಾಂಡ್ ಇರುವಂತ ಗಾಡಿ ಡೀಸೆಲ್. ಯಾಕಂದ್ರೆ ಕಂಪ್ನಿನಲ್ಲಿ ಸ್ಟಾಪ್ ಆಗಿದೆ. 77,000 ಓಡಿದೆ. ಓಕೆ ಸರ್. ಇದು ಕೀಲೆಸ್ ಎಂಟ್ರಿ ಬರುತ್ತಾ? ಎಲ್ಲ ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಡ್ಯೂಯಲ್ ಟೋನ್. 77 ಕಂಪ್ನಿ ಟು ಇಂಡಿವಿಜುವಲ್, ಸೆಕೆಂಡ್ ಓನರ್. ಓಕೆ ಸರ್. ಪ್ರೈಸ್ ಇರೋದು? ಸರ್ ನಿಮ್ ಚಾನಲ್ ಅವ್ರು ಯಾರು ಬಂದ್ರು 8.25 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಸರ್. 8.25 ಆಗುತ್ತೆ ಸರ್? 825 ಕ್ಲೋಸ್ ಮಾಡ್ತೀನಿ. ಸರ್ ಹೇಳಿ. ಸರ್ ಬ್ಲಾಕ್ ಕಲರ್ ಯಾರನ್ನ ಕ್ರೇಟಾ ನೋಡ್ತಾ ಇದ್ದಾರೆ ಅಂದ್ರೆ 2016 ಪೆಟ್ರೋಲ್ ಇದೆ ನನ್ನ ಹತ್ರ. E+ ಓಕೆ ಸರ್. ಇದರ ಫೀಚರ್ಸ್ ಅಂದ್ರೆ ಎಲ್ಲ ತರ ಬರುತ್ತಲ್ಲ ಸರ್? ಎಸ್ ಮಾಡಲ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಓಕೆ ಓಕೆ. ಕೀ ಸ್ಟಾರ್ಟ್. ಇದು ಕೀ ಸ್ಟಾರ್ಟ್ ಕ್ರೇಟಾ ಇದೆ ನೋಡಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು? ಸಿಂಗಲ್ ಗಾಡಿ. ಸೊ ಯಾರು ಬ್ಲಾಕ್ ಕಲರ್ ನೋಡ್ತಾ ಇದ್ರೆ ಕ್ರೇಟಾ ಇದೆ ಸರ್. ಪೆಟ್ರೋಲ್ ಆರ್ ಡೀಸೆಲ್ ಹೇಳಿದ್ರೆ? ಸರ್ ಇದು ಪೆಟ್ರೋಲ್ ವರ್ಷನ್, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಸರ್ ಪ್ರೈಸ್ ಇದು? ಸರ್ 7.25 ನೆಗೋಷಿಯಬಲ್. ಕಸ್ಟಮರ್ ಡೈರೆಕ್ಟ್ ಆಗಿ ಪಾರ್ಕೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಕ್ರೇಟಾ ವೆಹಿಕಲ್ ಗೆ ಡೌನ್ ಪೇಮೆಂಟ್ ಎಷ್ಟು ಅಂತ ಮಾಡಬಹುದು ಸರ್? ಸರ್ ಖಂಡಿತವಾಗ್ಲೂ 1.5 ಲಕ್ಷ ಕೊಟ್ರೆ ಫುಲ್
ಲೋನ್ ಮಾಡಿಸ್ಕೊಡ್ತೀವಿ. ಸೊ 1.5 ಲಕ್ಷ ಕೊಟ್ರೆ ಸಾಕು ಕರೆಕ್ಟ್ ಆಗಿ. ಎಸ್ ಎಸ್ 2011 X1 ಇದೆ ನನ್ನ ಹತ್ರ, ಹಾ ಡೀಸೆಲ್ ವರ್ಷನ್, ಓಕೆ ಕಾರ್ಪೊರೇಟ್ ಎಡಿಷನ್ ಇದು. ಸಿಂಗಲ್ ಓನರ್ 1,25,000 ಓಡಿದೆ. ಸಿಂಗಲ್ ಓನರ್ ಇದು ಕೂಡ ಎಸ್ 1,25,000 ಓಡಿದೆ. ಓಕೆ ಓಕೆ. ಇದರಲ್ಲಿ ನಾರ್ಮಲ್ ಆಗಿ ಡೆಲ್ಲಿ ಗಾಡಿಗಳೇ ನೋಡ್ತಾ ಇರ್ತೀರಿ. X1 ಇದು ಬ್ಯಾಂಗ್ಳೂರು ಒರಿಜಿನಲ್ ವೆಹಿಕಲ್, ಓಕೆ 7 ಕಾಲು ನೆಗೋಷಿಯಬಲ್. ಸರ್ ಕಸ್ಟಮರ್ ಎದುರುಗಡೆ ಕುಂಡ್ರಿಸ್ತೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಸೊ ಅದ್ರಲ್ಲಿ ನೆಗೋಷಿಯಬಲ್ ಆಗೇ ಆಗುತ್ತೆ, 100% ಆಗುತ್ತೆ. ಹೇಳಿ ನೆಕ್ಸ್ಟ್ ಸರ್ 2019 ಮರ್ಸಿಡೀಸ್ ಬೆಂಜ್ C220 ಫೇಸ್ ಲಿಫ್ಟೆಡ್ ಡೀಸೆಲ್ ವಿತ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಇದಕ್ಕೆ ಬರೀ 22,000 ಓಡಿದೆ. ಓಕೆ ಡೀಸೆಲ್ ವರ್ಷನ್. ಡೀಸೆಲ್ ಸರ್ ಇದು? ಎಸ್ ಸರ್ ಫೀಚರ್ ಸರ್ ಫುಲ್ಲಿ ಲೋಡೆಡ್ ಎಲ್ಲ ಬರುತ್ತಲ್ಲ ಸರ್? ಫುಲ್ಲಿ ಲೋಡೆಡ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಇಂಥ ಫೀಚರ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ತರ ಫೀಚರ್ ಬರುತ್ತೆ. ಎಕ್ಸಾಕ್ಟ್ಲಿ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಶೋರೂಮ್ ಟೇಸ್ಟ್ ವೆಹಿಕಲ್ ಅನ್ಬೋದು. ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಬ್ಲೂ ಕಲರ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ. ಓಕೆ, ಹಾಗೆ ಒಂದು ಪ್ರೀಮಿಯಂ ವೆಹಿಕಲ್ ಯಾರು ನೋಡ್ತಾ ಇದ್ರೆ ಸೊ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಅಗೇನ್ ಮಾಡಲ್, ಓನರ್ ಪ್ರೈಸ್ ಇರೋದು ಸರ್ 19 ಈಗ ಫೇಸ್ ಲಿಫ್ಟೆಡ್ ಇವಾಗ ಇರೋ ಶೇಪ್ ಇದು. ಓಕೆ 19 ಸರ್. ಪ್ರೈಸು ಸರ್ 37 lakhs. ಕಸ್ಟಮರ್ ಎದುರುಗಡೆ ಬಂದ್ರೆ 1 to 1 ಕುತ್ಕೊಂಡ್ರೆ ಸ್ಲೈಟ್ ಆಗಿ ಏನಾದ್ರು ನೆಗೋಷಿಯೇಟ್, ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. 100% ನೆಗೋಷಿಯೇಟ್ ಮಾಡಿ.